ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತಿನ ತರಗತಿಯಲ್ಲಿ PU ಲೆಕ್ಚರ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಅಂದ್ರೆ ಅಪ್ಡೇಟ್ ಹುದ್ದೆಗಳ ಸಂಖ್ಯೆ ಬಗ್ಗೆ ಹೇಳ್ತಾ ಹೋಗ್ತೀನಿ. ನಾನು ನೋಡ್ಬೋದು ಇಂದಿನ ತರಗತಿಯಲ್ಲಿ ನಾನು ಹಲವಾರು ರೀತಿಯಾಗಿರ್ತಕ್ಕಂತಹ PU ಲೆಕ್ಚರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸಾಮ್ ಬುಕ್ ಲಿಸ್ಟ್ ಆಗಿರ್ಬೋದು ಮತ್ತು ಹುದ್ದೆಗಳ ಸಂಖ್ಯೆ ಬಗ್ಗೆನೂ ಕೂಡ ಹೇಳ್ತಾ ಹೋಗಿದ್ದೀನಿ. ಹಾಗಾಗಿ ನಾವು ನೋಡೋಣ ಇವತ್ತಿನ ತರಗತಿಯಲ್ಲಿ ಹುದ್ದೆಗಳ ಸಂಖ್ಯೆ ಬಗ್ಗೆ. ಅದಕ್ಕಿಂತ ಮುಂಚೆ ಏನಪ್ಪಾ ಅನ್ನೋದಾದ್ರೆ ಫಸ್ಟ್ PU ಲೆಕ್ಚರ್ಸ್ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಹೇಳ್ತಾ ಹೋಗಿದ್ದೀನಿ. ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ. ಕ್ವಾಲಿಫಿಕೇಶನ್ BEd ಮತ್ತು PG ಆಗಿರಬೇಕು. ಪ್ಲಸ್ ನೀವು PU ಲೆಕ್ಚರ್ಸ್ಗೆ ಎಕ್ಸಾಮ್ ಬರೀಬೇಕು ಅನ್ನೋದಾದ್ರೆ ಕಡ್ಡಾಯ ಕನ್ನಡ ಪತ್ರಿಕೆ ಎಲ್ಲರಿಗೂ ಕಾಮನ್ ಆಗಿರುತ್ತೆ. ಏನನ್ನೋದಾದ್ರೆ 150 ಅಂಕಗಳಿಗೆ 50 ಅಂಕಗಳನ್ನು ತೆಗಿಬೇಕು. ಸೊ ಎಲಿಜಿಬಿಲಿಟಿ ಆದರೆ ನಿಮ್ಮ ಆಪ್ಷನ್ ಸಬ್ಜೆಕ್ಟ್ ಅನ್ನು ವ್ಯಾಲ್ಯೂಯೇಷನ್ ಮಾಡ್ತಾರೆ. ಆಪ್ಷನ್ ಸಬ್ಜೆಕ್ಟ್ 150 ಅಂಕಗಳಿಗೆ ಪೇಪರ್ 1 ಪೇಪರ್ 2 ಇರುತ್ತೆ. ಅಂದ್ರೆ ಟೋಟಲ್ 300 ಮಾರ್ಕ್ಸ್ಗೆ PU ಲೆಕ್ಚರ್ಸ್ಗೆ ಎಕ್ಸಾಮ್ ಇರುತ್ತೆ. ಸೊ ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ. ಫಸ್ಟ್ ಎಕ್ಸಾಮ್ ಅನ್ನೋದಾದ್ರೆ ಪೇಪರ್ 1 ಪೇಪರ್ 2 ಏನು ಅನ್ನೋದಾದ್ರೆ MCQ ಆಧಾರಿತವಾಗಿ ಇರುತ್ತೆ ಅಂತ ನಾನು ಹೇಳ್ತೀನಿ. ಅದು ಸೊ ಹಿಂದಿನ ತರಗತಿಯಲ್ಲಿ ನಾನು ಹಲವಾರು ರೀತಿಯಾಗಿರ್ತಕ್ಕಂಥ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗಿದ್ದೀನಿ. ಸೊ ಯಾರೇ ನೋಡಿಲ್ಲ ಹಿಂದಿನ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತೀನಿ. ಜೊತೆಗೆ ಇವತ್ತಿನ ತರಗತಿಯಲ್ಲಿ ಹುದ್ದೆಗಳ ಸಂಖ್ಯೆ ಅಪ್ಡೇಟ್ ಹುದ್ದೆಗಳ ಸಂಖ್ಯೆ ಬಗ್ಗೆ ಹೇಳ್ತಾ ಹೋಗ್ತೀನಿ. ಫಸ್ಟ್ ಬರೋದಾದ್ರೆ ಅಂದ್ರೆ ನಾನ್ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಹುದ್ದೆಗಳ ಸಂಖ್ಯೆ ಎಷ್ಟು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅಂದ್ರೆ ವಿಷಯವಾರು. ಫಸ್ಟ್ ಬರ್ತಕ್ಕಂಥದ್ದು ಕನ್ನಡ ನೋಡೋಣ. ಕನ್ನಡ ಎಷ್ಟಪ್ಪ ಅಂದ್ರೆ 104 ಹುದ್ದೆಗಳಿವೆ. ಎಷ್ಟು 104 ಹುದ್ದೆಗಳು PU ಲೆಕ್ಚರ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ರೆಡಿ ಇರ್ತಕ್ಕಂಥ ಹುದ್ದೆಗಳು. ಇಂಗ್ಲಿಷು 170 ಹುದ್ದೆಗಳಿವೆ. ಇತಿಹಾಸ 110 ಹುದ್ದೆಗಳು. ಅರ್ಥಶಾಸ್ತ್ರ 180 ಹುದ್ದೆಗಳಿವೆ. ವಾಣಿಜ್ಯ ಶಾಸ್ತ್ರ ಎಷ್ಟಪ್ಪ ಅಂದ್ರೆ 150 ಹುದ್ದೆಗಳು. ಸಮಾಜಶಾಸ್ತ್ರ 75 ಹುದ್ದೆಗಳು. PE 40 ಆಗಿರ್ತಕ್ಕಂಥ ಹುದ್ದೆಗಳು. ಅಂದ್ರೆ ಫಿಸಿಕಲ್ ಆಗಿರ್ತಕ್ಕಂತಹ ಲೆಕ್ಚರ್ಸ್ 40 ಹುದ್ದೆಗಳು. ಇದು ಅಪ್ಡೇಟ್ ಬಂದಿರತಕ್ಕಂಥ ವಿಷಯ. ನೆಕ್ಸ್ಟ್ ಬರೋದಾದ್ರೆ ಭೌತಶಾಸ್ತ್ರ 30 ಹುದ್ದೆಗಳು. ರಾಸಾಯನಿಕ ಶಾಸ್ತ್ರ 30 ಹುದ್ದೆಗಳು. ಜೀವಶಾಸ್ತ್ರ 30 ಹುದ್ದೆಗಳು ಇವೆ. ಗಣಿತ ಮತ್ತು 30 ಹುದ್ದೆಗಳು. ಗಣಕಶಾಸ್ತ್ರ 120 ಹುದ್ದೆಗಳು. ಮತ್ತು ಪೊಲಿಟಿಕಲ್ ಅಂದ್ರೆ ರಾಜ್ಯಶಾಸ್ತ್ರ 75 ಹುದ್ದೆಗಳು. ಹಿಂದಿ ಸಬ್ಜೆಕ್ಟ್ 80 ಹುದ್ದೆಗಳಿವೆ. ಇವು ಟೋಟಲ್ ನಾನ್ ಎಚ್ಗೆ ಸಂಬಂಧಪಟ್ಟಿರ್ತಕ್ಕಂಥ 1224 ಹುದ್ದೆಗಳ ಬಗ್ಗೆ ನಾನು ಹೇಳ್ತಾ ಹೋಗಿದ್ದೀನಿ. ಸೊ ಅಷ್ಟು ಹುದ್ದೆಗಳು ಎಷ್ಟು ಮಾಡೋದಾದ್ರೆ ನಾನ್ ಎಚ್ಗೆ 1224 ಹುದ್ದೆಗಳಿವೆ. ಹಾಗಾದ್ರೆ ನೆಕ್ಸ್ಟ್ ಬರೋದಾದ್ರೆ HK ಹುದ್ದೆಗಳು ಎಷ್ಟು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಸೊ ಫಸ್ಟ್ ನೋಡಿ, ಕನ್ನಡ 27 ಹುದ್ದೆಗಳು ಇವೆ. ಇಂಗ್ಲಿಷು 25 ಹುದ್ದೆಗಳು. ಇತಿಹಾಸ 23 ಹುದ್ದೆಗಳು. ಅರ್ಥಶಾಸ್ತ್ರ 35 ಹುದ್ದೆಗಳು. ಗಣಕಶಾಸ್ತ್ರ 19 ಹುದ್ದೆಗಳಿವೆ. ಹಿಂದಿ ಸಬ್ಜೆಕ್ಟ್ 13. ಪಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು 17. ಫಿಸಿಕಲ್ ಆಗಿರ್ತಕ್ಕಂಥದ್ದು ಲೆಕ್ಚರ್ಸ್ 17 ಹುದ್ದೆಗಳು. ಸೊ ನೋಡ್ಬೋದು 159 ಹುದ್ದೆಗಳು HK ಸಂಬಂಧಪಟ್ಟಿರ್ತಕ್ಕಂಥದ್ದು HK ವಲಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಾಗಾದ್ರೆ ನೋಡೋಣ ಮೇನ್ ಟೋಟಲ್ ಎಷ್ಟಾಗುತ್ತೆ. ಈಗ ನಾನ್ HK 1224 ಹುದ್ದೆಗಳು ಪ್ಲಸ್ HK 159 ಹುದ್ದೆಗಳು ಎರಡೂ ಕೌಂಟ್ ಮಾಡಿದ್ರೆ ಎಷ್ಟಾಗುತ್ತೆ? 1383 ಹುದ್ದೆಗಳು ಏನಪ್ಪಾ ಅನ್ನೋದಾದ್ರೆ ಟೋಟಲ್ ಆಗಿ ಇರ್ತಕ್ಕಂಥ ಹುದ್ದೆಗಳು. ನೋಡ್ಬೋದು ಇವು PU ಲೆಕ್ಚರ್ಸ್ ಸಂಬಂಧಪಟ್ಟಿರ್ತಕ್ಕಂಥ ಅಪ್ಡೇಟ್ ಹುದ್ದೆಗಳು. ಹಲವಾರು ರೀತಿ ಇರತಕ್ಕಂಥ ಏನಪ್ಪಾ ಅಂದ್ರೆ ಸ್ನೇಹಿತರು ಕಾಮೆಂಟ್ ಮೂಲಕ ತಿಳಿಸಿದ್ರು. ಆರ್ಥಿಕ ಅನುಮೋದನೆಗೊಂಡದ್ದು 800 ಚಿಲ್ಲರ. ಬಟ್ ಇವೆ HK ಇದಾವಲ್ಲ ಅನ್ನೋದಾದ್ರೆ ಸೊ ನೋಡ್ಬೋದು ಆರ್ಥಿಕ ಅನುಮೋದನೆ ಕೊಡಿದ್ರೆ ನೋಟಿಫಿಕೇಶನ್ ಆಗಿಲ್ಲ ಅನ್ನೋದಾದ್ರೆ ಸೊ ಹಲವಾರು ರೀತಿ ಇರತಕ್ಕಂಥ ಇನ್ನೂ ಆರ್ಥಿಕ ಅನುಮೋದನೆ ಪಡ್ತಾ ಇದಾವೆ. ಅಂದ್ರೆ ಈಗ ಖಾಲಿ ಹುದ್ದೆಗಳು ಸಂಖ್ಯೆ ಎಷ್ಟು? ಹಾಗಾದ್ರೆ 5000ಕ್ಕಿಂತ ಹೆಚ್ಚು PU ಲೆಕ್ಚರ್ಸ್ ಹುದ್ದೆಗಳು ಖಾಲಿ ಇವೆ. ಹಾಗಾಗಿ ಈಗ ಆರ್ಥಿಕ 820 ಅಂತ ಹೇಳಿದ್ರು. ಅಲ್ಲಿ ಯಾಕಪ್ಪ ತಡೆಗಟ್ಟಿದ್ದಾರೆ ಅಂದ್ರೆ ಇನ್ನು ಹೆಚ್ಚಿಗೆ ರೀತಿಯಾಗಿರ್ತಕ್ಕಂಥ ಯಾಡ್ ಆಗ್ತವೆ. ಸಬ್ಜೆಕ್ಟ್ಗಳು ಉಳಿದಿದ್ದಾವೆ. ಕೆಲವೊಂದು ಮಾರ್ಕ್ಸ್ ಕಡಿಮೆ ಇದಾವೆ. ಇದು ಓಕೆ. ಹುದ್ದೆಗಳ ಸಂಖ್ಯೆ ಅಂದ್ರೆ ಈಗ ಸೈನ್ಸ್ ನೋಡಿ, ಅಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಬೇರೆ 30 ಇದಾವೆ. ಅವು ಹೆಚ್ಚಿಗೆ ಆಗ್ತವೆ ಅಂತ ನಾನು ಹೇಳ್ತೀನಿ. ಈಗ ಸದ್ಯಕ್ಕೆ ಇಷ್ಟು ಅಪ್ಡೇಟ್ ಆಗಿರ್ತಕ್ಕಂಥ ವಿಷಯ ಅಂತ ನಾನು ಹೇಳ್ತೀನಿ. ಹಾಗಾಗಿ ಯಾರ್ಯಾರು ಈ ಚಾನಲ್ ಅನ್ನು ಹೊಸದಾಗಿ ನೋಡ್ತಿದ್ರು ಎಲ್ಲ ಸ್ನೇಹಿತರು ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಲೈಕ್ ಮಾಡಿ, ಕಾಮೆಂಟ್ ತಿಳಿಸಿ. ನಿಮ್ಗೇನಾದ್ರೂ ಡೌಟ್ ಇದ್ರೆ ಕಾಮೆಂಟ್ ಮೂಲಕ ತಿಳಿಸಿ. ನಾವು ತಕ್ಷಣ ರೀತಿಯಾಗಿರ್ತಕ್ಕಂಥ ಉತ್ತರವನ್ನು ಕೂಡ ನೀಡ್ತೇವೆ ಅಂತ ಹೇಳಿ ಈ ಚಾನಲ್ ನಲ್ಲಿ ಒಂದು ಸ್ಪೆಷಲ್ ಆಗಿ ಏನು ಅನ್ನೋದಾದ್ರೆ ನೋಡಿ, ಮೆಂಬರ್ಶಿಪ್ ಏನಪ್ಪಾ ಅಂದ್ರೆ ಅನ್ಲಾಕ್ ಆಗಿದೆ. ಹಾಗಾಗಿ ಯಾರ್ಯಾರು ಈ ಚಾನಲ್ ಅನ್ನು ಮೆಂಬರ್ಶಿಪ್ ಆಗ್ತಿರೋ ಅವ್ರಿಗೆ PU ಲೆಕ್ಚರ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಶೇಷ ತರಗತಿಯನ್ನು ಮಾಡ್ತೀನಿ. ಅಂದ್ರೆ ಮೆಂಬರ್ಶಿಪ್ ಆಗಿ ನೀವೇನಾದ್ರೂ ಅಲ್ಲಿ ಸಬ್ಜೆಕ್ಟ್ ಕಾಮೆಂಟ್ ಮಾಡಿದ್ರೆ ನಾನು ಅವ್ರಿಗೆ ಮೆಂಬರ್ಶಿಪ್ ಅಷ್ಟೇ ಅವ್ರಿಗೆ ಎಷ್ಟೇ ಕ್ಲಾಸ್ ಅಂದ್ರೆ ಅವ್ರಿಗೆ ಸಬ್ಜೆಕ್ಟ್ಗೆ ಕ್ಲಾಸ್ ಮಾಡ್ತೀನಿ ಸಪ್ರೇಟ್ ಆಗಿ ಅಂತ ಹೇಳ್ತೀನಿ.
ಸೊ ನಾನು ಇದೇ ರೀತಿಯಾಗಿರ್ತಕ್ಕಂಥ ಕಾಮನ್ ಆಗಿ ವಿಡಿಯೋ ಮಾಡ್ತಾ ಹೋಗ್ತೀನಿ ನನಗೆ ಯೂಟ್ಯೂಬ್ ತರಗತಿಯನ್ನ. ಹಾಗಾಗಿ ಬಟ್ ಸ್ಪೆಷಲ್ ಆಗಿರ್ತಕ್ಕಂತಹ ಏನು ಮೆಂಬರ್ಶಿಪ್ಗಳಿಗೆ ಅವ್ರಿಗೆ ಸಬ್ಜೆಕ್ಟ್ ಬೇಕಾಗಿರ್ತಕ್ಕಂಥ ಕೆಲವೊಂದು PDF ಆಗಿರ್ಬೋದು ಮತ್ತು ನೋಟ್ಸ್ಗಳ ಸಂಬಂಧಪಟ್ಟಿರ್ತಕ್ಕಂಥ ವಿಶೇಷ ಕ್ಲಾಸಸ್ ಮಾಡ್ತಾ ಹೋಗ್ತೀನಿ. ಸೊ ಅದಕ್ಕೆ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ನೋಟ್ಸ್ ಇದ್ರೆ ನಾನು ಅವ್ರಿಗೆ ಸೆಂಡ್ ಮಾಡ್ತೀನಿ ಅಂತ ಹೇಳ್ತೀನಿ. ಜೊತೆಗೆ ನಾನು ಹಲವಾರು ರೀತಿಯಾಗಿರ್ತಕ್ಕಂಥ PU ಲೆಕ್ಚರ್ಸ್ ಬುಕ್ ಲಿಸ್ಟ್ ಸಿಲೆಬಸ್ ಬಗ್ಗೆನೂ ಕೂಡ ಟ್ರಿಕ್ಸ್ ಅಂದ್ರೆ ಎಕ್ಸಾಮ್ ಟ್ರಿಕ್ಸ್ ಬಗ್ಗೆನೂ ಕೂಡ ಹೇಳ್ತಾ ಹೋಗಿದ್ದೀನಿ. ಹಾಗಾಗಿ ನಾನು ಮುಂದಿನ ತರಗತಿಯಲ್ಲಿ ಈ PU ಲೆಕ್ಚರ್ಸ್ಗೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಅಂದ್ರೆ ಎಕ್ಸಾಮ್ ಪಾಸ್ ಮಾಡಬೇಕಾದ್ರೆ ಆ PU ಲೆಕ್ಚರ್ಸ್ ಎಕ್ಸಾಮ್ ಟ್ರಿಕ್ಸ್ ಬಗ್ಗೆ ಹೇಳ್ತೀನಿ. ಜೊತೆಗೆ ಆ ಸಿಲೆಬಸ್ ಇನ್ನೂ ಹಲವಾರು ರೀತಿಯಾಗಿರ್ತಕ್ಕಂಥ ಉಳಿದಿದ್ದಾವೆ ಸಬ್ಜೆಕ್ಟ್, ಅವನು ಕೂಡ ಹೇಳ್ತಾ ಹೋಗ್ತೀನಿ. ಹಾಗಾಗಿ ನಾನು ಮುಂದಿನ ತರಗತಿಯಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂದ್ರೆ PU ಉಪನ್ಯಾಸಕರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕ್ಲಾಸಸ್ ಮಾಡ್ತಾ ಅಂತ ಹೇಳಿ ನಾನು ಹಿಂದಿನ ತರಗತಿಯನ್ನು ಮುಗಿಸ್ತಿದ್ದೀನಿ. ಧನ್ಯವಾದಗಳು.